ರಾಘವ್, ಕಥೆಗಳು ಹಾಗೆ ಕಲ್ಪನೆಗಳಲ್ಲಿ ಹುಟ್ಕೊಂಡಿರೋದಲ್ಲ ಕಣೋ. ನಡೆದಿರೋದನ್ನ, ಕೇಳಿರೋದನ್ನ ಒಬ್ರು ಇನ್ನೊಬ್ರಿಗೆ ರಸವತ್ತಾಗಿ ಹೇಳ್ತಾರಲ್ಲ, ಅರ್ಥ ಆಗೋ ಹಾಗೆ, ಅದನ್ನೇ ಕತೆ ಅನ್ನೋದು. ಅಮ್ಮ, ಹಂಗಂದ್ರೆ ನೀನ್ ಹೇಳೋ ಕತೆ ನಡೆದಿರೋದ ಅಮ್ಮ? ಹೌದು ಕಂದ, ನಾನ್ ಹೇಳೋ ಕಥೆ ನಡೆದಿರೋದೆ, ನಡೀತಿರೋದು, ಮುಂದೆ ನಡೆಯೋದು. ಏನಮ್ಮ ಆ ಕತೆ? ಒಂದೂರಲ್ಲಿ ಒಬ್ಳು ರಾಜ್ಕುಮಾರಿ ಅವಳು ಮಾಡಿದ ತಪ್ಪಿಗೆ ಆ ದೇವ್ರು ಶಾಪ ಕೊಟ್ಬಿಟ್ಟ ಕಂದ. ಏನಂತಮ್ಮ? ಹಳೆದೆಲ್ಲ ಮರ್ತು ಹೋಗ್ಲಿ ಅಂತ. ಅಮ್ಮ, ರಾಜ್ಕುಮಾರಿ ಏನಂತ ತಪ್ಪು ಮಾಡಿದ್ರು? ಏನನ್ನು ಬಯಸ್ದೆ ತಾನು ನಮ್ದವ್ರಿಗೆ ಪ್ರೀತಿ ಕೊಟ್ಲು. ಅವ್ರನ್ನ ದೇವ್ರು ಅಂತ ನಂಬದ್ಲು, ಆದ್ರೆ ಅವಳು ನಿಜವಾದ ದೇವ್ರನ್ನೇ ಮರ್ತ್ಬಿಟ್ಲು. ಓಹೋ ಅಮ್ಮ, ಅದಕ್ಕೆ ದೇವ್ರಿಗೆ ಕೋಪ ಬಂದಿ ರಾಜ್ಕುಮಾರಿಗೆ ಶಾಪ ಕೊಟ್ಟಿದ್ದ? ಗೊತ್ತಾಯ್ತು. ಆಮೇಲೆ ಏನಾಯ್ತಮ್ಮ? ಕಂದ, ದೇವ್ರು ಶಾಪ ಕೊಡ್ತಾನಲ್ಲ, ಅದೇ ತರ ವರನೂ ಕೊಡ್ತಾನೆ. ಅದ್ ನಮ್ಗೆ ಗೊತ್ತಾಗಲ್ಲ, ಸಮಯ ಬಂದಾಗ ಗೊತ್ತಾಗತ್ತೆ. ಆ ರಾಜ್ಕುಮಾರಿ ಬದುಕಲ್ಲಿ ದೇವ್ರನ್ನ ಕಳಿಸ್ಕೊಟ್ಟಾಗ ಅವನಿಗೂ ರಾಜ್ಕುಮಾರಿ ತರನೇ ಯುವರಾಣಿ ಇದ್ಲು. ನೋಡೋಕೆ, ಮಾತಾಡಿದ್ರೆ ಕೇಳೋಕೆ, ಅದೇ ನಗು, ಅದೇ ಅಂದ, ಒಬ್ರಿಗೊಬ್ರು ಹೋಲ್ತಿದ್ರು ಕಂದ. ಆಕಸ್ಮಿಕವಾಗಿ ಯುವರಾಣಿ ದೂರ ಆಗಿ ಹೋಗಿದ್ಲು. ಆ ಯುವರಾಣಿನ ಹುಡುಕ್ತಾ ಬಂದ. ಆಗ ಆ ರಾಜನ್ ಕಣ್ಣಿಗೆ ಬಿದ್ದಿದ್ದೆ ಆ ರಾಜ್ಕುಮಾರಿ. ಪಾಪ, ಅವನಿಗೆ ರಾಜ್ಕುಮಾರಿ ಯಾರು, ಯುವರಾಣಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಆ ರಾಜ್ಕುಮಾರಿನ ಅವನ್ ಯುವರಾಣಿ ಅನ್ಕೊಂಡು ಅವನ್ ಮನೆಗ್ ಕರ್ಕೊಂಡ್ ಬಂದ. ಅಯ್ಯಯ್ಯೋ, ರಾಜನ್ ಗೊತ್ತಾಗಿಲ್ಲ. ಓಕೆ, ಆದ್ರೆ ರಾಜ್ಕುಮಾರಿಗೆ ಯಾಕೆ ಗೊತ್ತಾಗಿಲ್ಲ? ಅವಳಿಗೆಲ್ಲ ಮರ್ತೋಗ್ಬಿಟ್ಟಿತ್ತಲ್ಲ ಕಂದ.